ವಡಕ್ಕನ್ ಇದೊಂದು ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಕಿಶೋರ್ ಹಾಗೆ ಶ್ರುತಿ ಮೆನನ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದು ಮಲಯಾಳಂ ಸಿನಿಮಾ. ಇನ್ನು ಈಗ ಈ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಕೇರಳದ ಬ್ರಹ್ಮಗಿರಿ ಎಂಬ ಊರಿನಲ್ಲಿ 7 ಜನರ ಮರ್ಡರ್ ಆಗಿರುತ್ತೆ. ಆ ಮರ್ಡರ್ಸ್ಗೆಲ್ಲ ಅಲ್ಲಿನ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳೇ ಕಾರಣ ಅಂದ್ಕೊಂಡು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿರೋ ಸಿನಿಮಾದ ಹೀರೋನ ಬ್ರಹ್ಮಗಿರಿಗೆ ಕರೆಸಿಕೊಳ್ತಾರೆ. ಆ್ಯಂಡ್ ಮುಂದೆ ಅವನು ಅಲ್ಲಿ ಯಾವ ಥರ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾನೆ, ಹಾಗೆ ಆ್ಯಂಡ್ ಆ 7 ಜನರು ಅಲ್ಲಿಗೆ ಯಾಕೆ ಹೋಗಿದ್ರು, ಆ 7 ಜನರ ಮರ್ಡರ್ ಹೇಗೆ ಆಯಿತು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಇದರ ಇಂಟರ್ವಲ್ ಬ್ಲಾಕ್, ಅಲ್ಲಿ ಬರೋ ಫ್ಲಾಶ್ಬ್ಯಾಕ್ ಸೀನ್ ಇದೆಯಲ್ಲ, ಲಿಟ್ರಲಿ ಸಖತ್ತಾಗಿತ್ತು ಅಂತೀನಿ. ಹಾಗೆ ಫಸ್ಟ್ ಹಾಫ್ನಲ್ಲಿ ಬರೋ ಸೀನ್ಸ್ಗಳನ್ನು ತುಂಬ ಬ್ಯಾಲೆನ್ಸ್ ಆಗಿ ಬರೆದುಕೊಂಡಿದ್ದಾರೆ. ಇನ್ನು ಫಸ್ಟ್ ಹಾಫ್ ಫುಲ್ಲು ಸ್ಟೋರಿ ಡೆವಲಪ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಸಿನಿಮಾದ ಕತೆ ಸ್ವಲ್ಪ ಹೊಸದಾಗಿದ್ದರೂ ಇದು ಕೂಡ ನಾರ್ಮಲ್ ಮಲಯಾಳಂ ಮೂವಿ ಥರನೇ ಸ್ಲೋ ಫೇಸಲ್ಲಿ ರನ್ ಆಗುತ್ತೆ. ಇನ್ನು ಸಿನಿಮಾದಲ್ಲಿ ನನಗೆ ಮೇಯ್ನಾಗಿ ಇಷ್ಟವಾಗಿದ್ದು ಫಸ್ಟ್ ಹಾಫ್ನಲ್ಲಿ ಬರೋ ಆ ರಿಯಾಲಿಟಿ ಶೋ, ಹಾಗೆ ಅಲ್ಲಿ ಬರೋ ಕಾಮಿಡಿ ಸೀನ್ಸ್, ಹಾಗೆ ಹಾರರ್ ಎಲಿಮೆಂಟ್ ಸ್ವಲ್ಪ ಎಂಗೇಜಿಂಗ್ ಆಗಿಡುತ್ತೆ ಸಿನಿಮಾ. ಹಾಗೆ ಇದರ ನಂತರ ಬರೋ ಇಂಟರ್ವಲ್ ಬ್ಲಾಕ್ ಕೂಡ ಸೆಕೆಂಡ್ ಹಾಫ್ ಮೇಲೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುತ್ತೆ. ಇನ್ನು ಸಿನಿಮಾದಲ್ಲಿ BGM ಹಾಗೆ ಸಿನಿಮಾಟೋಗ್ರಫಿ ಗುಡ್ ಅಂತೀನಿ. ಇನ್ನು ಹೋಲ್ ಆಫ್ ದಿ ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದೆ ಅಂದರೆ ಇದರ ಸೆಕೆಂಡ್ ಹಾಫ್, ಲಿಟ್ರಲಿ ಏನು ಆಗ್ತಿದೆ ಅಂತಲೇ ಗೊತ್ತಾಗಿಲ್ಲ. ಆ ರೀತಿ ಸಿನಿಮಾದ ಕತೆ ಎಲ್ಲೆಲ್ಲೋ ಡೈವರ್ಷನ್ನ ಪಡೆದುಕೊಳ್ಳುತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲೇ ಸಿನಿಮಾ ಕ್ಲೈಮ್ಯಾಕ್ಸ್ಗೆ ಬಂದು ಬಿಡುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸನ್ನಾದರೂ ಕನ್ವಿನ್ಸಿಂಗ್ ಆಗಿ ಎಂಡ್ ಮಾಡಿದ್ದಾರಾ? ಅದೂ ಇಲ್ಲ. ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಕ್ಲಾರಿಟಿನೇ ಇರೋದಿಲ್ಲ ಅಂತೀನಿ. ಸಿನಿಮಾ ನೋಡಿದ ಎಷ್ಟೋ ಜನಕ್ಕೆ ಕ್ಲೈಮ್ಯಾಕ್ಸ್ ಏನಾಯಿತು ಅಂತ ಗೊತ್ತಾಗೋದೇ ಇಲ್ಲ. ಆ ರೀತಿ ಇದೆ ಸಿನಿಮಾದ ಕ್ಲೈಮ್ಯಾಕ್ಸ್. ಇನ್ನು ಸಿನಿಮಾದಲ್ಲಿ ಹಾರರ್ ಎಲಿಮೆಂಟ್ನ ತುಂಬ ಪ್ರಾಪರಾಗಿ ಯೂಸ್ ಮಾಡ್ಕೊಳೋದ್ರಲ್ಲಿ ಫೇಲ್ ಆದರೂ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಅಬೋವ್ ಆವ್ರೇಜಲ್ಲಿ ಆವ್ರೇಜ್ ಸಿನಿಮಾ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಬೇಡ ಅಂತೀನಿ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.